ನಮಸ್ಕಾರ. ನಮ್ಮ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುತ್ತಾ ನಾವು ತಡವಾಗಿ ಬಂದದಕ್ಕೆ ನಮ್ಮ ಅರಗಬಟ್ಟೆ ನಮ್ಮ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಕ್ಷಮೆ ಕೋರ್ಸ. ಯಾಕೆಂದ್ರೆ ನಾವು ಬೆಳಗಿಂದ ಪ್ರಾರಂಭ ಮಾಡಿ ನಾವು ಇಡೀ ನಮ್ಮ ಕಡೆಮನೆ ದಿವಿತ್ ಟ್ರಸ್ಟ್, ಕಡೆಮನೆ ಅಂದ್ರೆ ನಮ್ಮೂರು, ನಾನು ಸುರ್ವನ್ನೆ, ನಾನು ಹುಟ್ಟಿ ಬೆಳೆದ ಊರು ಸುರ್ವನ್ನೆ. ನಾನಿರೋದು ದೊಡ್ಡ ಡೆಪ್ಯೂಟಿ ಆಫೀಸರ್ ಆಗಿ ಬೆಂಗಳೂರು. ನನ್ನ ಮಗ ಇದ್ದ ಸತ್ತೋದ, ಅವನು 10 ವರ್ಷ ಆಯ್ತು. ಅವನ ಆತ್ಮಕ್ಕೆ ಶಾಂತಿ ಮತ್ತೆ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸ ನಾವು ವರ್ಷಕ್ಕೆ 2 ಕಾರ್ಯಕ್ರಮ ಮಾಡ್ತೀವಿ. ಒಂದು ಈ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಗಿಫ್ಟ್, ನನ್ನ ಮಗನ ಆತ್ಮಕ್ಕೆ ಶಾಂತಿ. ಮತ್ತೆ ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ ತಂದೆ ಸತ್ತೋಗಿರ್ತಾರೆ, ತಾಯಿ ಕೂಲಿ ಮಾಡ್ತಿರ್ತಾಳೆ, ಪೆನ್ ತಗೊಳಕ್ಕಾಗಲ್ಲ, ರಬ್ಬರ್ ತಗೊಳಕ್ಕಾಗಲ್ಲ, ಸ್ಕೇಲ್ ತಗೊಳಕ್ಕಾಗಲ್ಲ ಅಂತ ಒಂದು ಮಕ್ಕಳಿಗೆ ನಾವು ಈ ರೀತಿಯಲ್ಲಿ ಶಿಕ್ಷಣ ಉತ್ತೇಜನ ಕೊಡೋ ಕೆಲಸ. ಸೊ ಇದು ನಾನು 3ನೇ ಸಾರಿ. ಈಗ ನಾನು ಹೋದ ವರ್ಷ ಎಲ್ಲ ನಮ್ಮೂರು ಸುರ್ವನ್ನೆ, ಅಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಇದೆ. ಈಗ ನಮ್ಮ ಅರಗಬಟ್ಟೆಗೆ ಹೇಗೆ ಪ್ರೈಮರಿ ಸ್ಕೂಲಿಗೆ 100 ಕೊಟ್ಟಿದ್ದಾವೋ, ನಮ್ಮ ನೋಡಿ, ನಾನು ಎಲ್ಲಕ್ಕಿಂತ ಮುಂಚೆ ನಮ್ಮ ಮಂಜಪ್ಪನವರಿಗೆ ನಿಜವಾದ ಒಳ್ಳೆ ಹೆಡ್ ಮಾಸ್ಟರ್, ನಿಜವಾದ ಒಳ್ಳೆ. ಯಾಕೆಂದ್ರೆ ನಮಗೆ ನಾವು ಬೆಂಗಳೂರಿಂದ ಎಷ್ಟೋ ಹೆಡ್ ಮಾಸ್ಟರ್ಗಳಿಗೆ ಫೋನ್ ಮಾಡ್ತೀವಿ. ನಮ್ದು ಮೊದಲು ಹೊನ್ನಾಳಿ ತಾಲೂಕಿತ್ತು, ನಿಮ್ಮ ಥರನೇ ಈಗ ನ್ಯಾಮತಿ ತಾಲೂಕಾಗಿದೆ. ಈ ನ್ಯಾಮತಿ ತಾಲೂಕು ಆದ್ಮೇಲೆ ನಮ್ಮಲ್ಲಿ ಸವಳಂಗ ಅಂತ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಅಲ್ಲಿ ಕೆಲವು ಹೆಡ್ ಮಾಸ್ಟರ್ಗಳಿಗೆ ನೋಡಪ್ಪ, ನಾನು ಹಿಂಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ 1ರಿಂದ 8ನೇ ಕ್ಲಾಸ್ ಆ ಮಕ್ಕಳಿಗೆ ನಾವು ಶಿಕ್ಷಣಕ್ಕೆ ಉತ್ತೇಜನ ಕೊಡಲಿಕ್ಕೆ ಪೆನ್ನು, ಪೆನ್ಸಿಲ್ಲು, ರಬ್ಬರ್, ಈ ಥರ 6 ಐಟಮ್ ಇದನ್ನು ನಾವು ಕೊಡ್ತೀವಿ. ನೀವು ಅದನ್ನ ಆ ಮಕ್ಕಳಿಗೆ, ನನ್ನ ಮಗನ ಹೆಸರಲ್ಲಿ ಆತ್ಮಕ್ಕೆ ಶಾಂತಿಗೆ ಕೊಡ್ತೀವಿ, ನೀವು ಆ ಮಕ್ಕಳಿಗೆ ಸಹಾಯ ಮಾಡಿ ಅಂತಂದ್ರೆ ಬಹುಶಃ ಅಲ್ಲೆಲ್ಲ ಹೆಡ್ ಮಾಸ್ಟರ್ಗಳಲ್ಲಿ ಮೊದಲನೇ ಹೆಡ್ ಮಾಸ್ಟರ್ ಅರಗಬಟ್ಟೆ ಮಂಜಪ್ಪ. ಇವತ್ತು ನಾನು ಅರಗಬಟ್ಟೆ ಪ್ರೈಮರಿ ಸ್ಕೂಲ್ ಬಂದು ನಿಂತ್ಕೊಳ್ಳಲಿಕ್ಕೆ ಕಾರಣ ನಿಮ್ಮ ಹೆಡ್ ಮಾಸ್ಟರ್. ರಿಯಲಿ ಟೇಕಿಂಗ್ ರಿಸ್ಕ್. ಯಾರಿಗೋಸ್ಕರ? ನಿಮಗೋಸ್ಕರ. ನಿಮ್ಮ ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು. ಯು ಹ್ಯಾವ್ ಟು ಗಿವ್ ಎ ಮಾರಲ್ ಸಪೋರ್ಟ್. ಮಾನಸಿಕವಾಗಿ ಧೈರ್ಯ ಕೊಡಬೇಕು. ನೋಡಿ, ನಾನು ಸುರ್ವನ್ನೆ, ನಾವು ಈ ಸರಿ 1,000 ಮಕ್ಕಳಿಗೆ ಇಡೀ ಕರ್ನಾಟಕ ನಾನು ಕೊಡ್ತಾ ಇರೋದೀಗ. ಇವತ್ತು ಚಿಕ್ಕಮಗಳೂರು ಇದೆ, ಮಂಗಳೂರು ಇದೆ, ಚಿತ್ರದುರ್ಗ ಇದೆ, ತುಮಕೂರು ಇದೆ, ಶಿವಮೊಗ್ಗ, ದಾವಣಗೆರೆ, ಈ ಥರ ಎಲ್ಲ ಮಕ್ಕಳು, ಚಿತ್ರದುರ್ಗ, ರಾಮಗಿರಿ ಅಂತ ಬರುತ್ತೆ, ಅಲ್ಲೆಲ್ಲ ಮಕ್ಕಳಿಗೂ ಒಂದೊಂದು ಮಕ್ಕಳಿಗೆ ಈಗ ನಾನು 300 ಮಕ್ಕಳಿಗೆ ಕೊಟ್ಟೆ. ನಮ್ಮ ಸುರ್ವನ್ನೆ ಸ್ಕೂಲ್ ನಾನು ಓದಿದ ಸ್ಕೂಲ್, ಅದು ಪ್ರೈಮರಿ ಸ್ಕೂಲ್. ನನ್ನ ಉದ್ದೇಶ ಏನಂದ್ರೆ, ಇವತ್ತು ಆ ಪ್ರೈಮರಿ ಸ್ಕೂಲು ನಿಮ್ಮ ಥರನೇ ನಾನು ಓದಿದ್ಕೆ ಇವತ್ತು ನಾನು ದೊಡ್ಡ ಆಫೀಸರ್ ಆಗಿ ರಿಟೈರ್ಡ್ ಆಗಿ ತಿಂಗಳಿಗೆ 80,000 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಪ್ರೈಮರಿ ಸ್ಕೂಲ್ ಅದ್ರ ಋಣ ತೀರಿಸ್ಬೇಕು, ಊರಿನ ಋಣ ತೀರಿಸ್ಬೇಕು ಸುರ್ವನ್ನೆದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇವತ್ತು ನಾವು ನನ್ನ ಮಗನ ಆತ್ಮಕ್ಕೆ, ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಮಕ್ಕಳು ಸತ್ರದ ತಂದೆ ತಾಯಿಗಳಿಗೆ ಕೆಲವರು ಸುಮ್ಮನೆ ಆಗ್ತಾರೆ. ಬಟ್ ನನ್ನ ಉದ್ದೇಶ ಏನಂದ್ರೆ, ನನ್ನ ಮಗ ಓದಿ ನಿಮ್ಮ ಥರನೇ ಒಂದು ದೊಡ್ಡ ಆಫೀಸರು, ಏನೋ ಒಂದು ದೊಡ್ಡ ಎಂಜಿನಿಯರು, ಡಾಕ್ಟ್ರು ಆಗಬೇಕು ಅಂತ ಒಂದು ಯಾವುದೇ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ ಮಗನ ಮೇಲೆ. ಅವನೇನೋ PUC ಫೇಲ್ ಆಯ್ತು, ರ್ಯಾಗಿಂಗು ಅಂತ ಹೇಳಿ ನಮ್ಮ ಮನೆಯಲ್ಲಿ ನೇಣಾಕೊಂಡು ಸತ್ಬಿಟ್ಟ ಬೆಂಗಳೂರಲ್ಲಿ. ಈಗ ಅವನ ರೂಪದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಪೆನ್ನು, ಪೆನ್ಸಿಲ್ 6 ಐಟಮ್ ಅನ್ನ ಎಲ್ಲ ಕಡೆ ಕೊಡ್ತಾ ಇದ್ದೀನಿ. ಮತ್ತೆ ನಮ್ದು 2ನೇ ಕಾರ್ಯಕ್ರಮ ಈಗೆಲ್ಲ ನಾನು ಕೊಡ್ತಾ ಇದ್ದೀನಿ, ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷ 10 ಲಕ್ಷ 10 ಜಿಲ್ಲೆಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡಲಿಕ್ಕೆ ನಾನು ಈಗ ನಮ್ಮ ಪ್ರೈಮರಿ ಸ್ಕೂಲ್ನವರಿಗೆ ಲೇಖನಿ ಸಾಮಗ್ರಿ ಮತ್ತು ಸ್ಪೋರ್ಟ್ಸ್ ಐಟಮ್, SSLC ಆದಮೇಲೆ ನಾವು ದುಡ್ಡು ಕೊಡ್ತೀವಿ.
SLC 500, PUC 1000, ಡಿಗ್ರಿ 2000, MSc 3000, PhD 4000, ಎಂಜಿನಿಯರ್ 5000, ಡಾಕ್ಟರ್ 10,000. ಮತ್ತೆ ಫಾರಿನಲ್ಲಿ ಓದ್ತಾರೆ ಡಾಕ್ಟರ್ಗಳು. ಒಬ್ಬ ಹುಡುಗಿ ರಷ್ಯಾದಲ್ಲಿ ಓದ್ತಾ ಇದ್ದಾಳೆ, ಇನ್ನೊಬ್ಬ ಹುಡುಗಿ ಕಜಕಿಸ್ತಾನ, ಒಬ್ಬ ಹುಡುಗಿ ಬೆಳಗಾಂ ಜಿಲ್ಲೆ. ನಾವೆಲ್ಲ ಒಟ್ಟು 10 ಜಿಲ್ಲೆ: ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಧಾರವಾಡ, ಬೆಳಗಾಂ, ಮಂಗಳೂರು, ಉಡುಪಿ, ತುಮಕೂರು, ಬೆಂಗಳೂರು. ಅದರಲ್ಲಿದೆ ನಾನು ಕೊಟ್ಟಿರೋದ್ರಲ್ಲಿ ನಿಮ್ಮ ಗಮನಕ್ಕೆ ನಾನು ಕೊಟ್ಟಿದ್ದೇನೆ. ಅದನ್ನ ನಮ್ಮ ಮಂಜಪ್ಪನವ್ರಿಗೂ ಕೊಟ್ಟಿಲ್ಲ ಅನ್ಸುತ್ತೆ. ಕೊಟ್ಟೆ. ನಾವು ಹೋದ ವರ್ಷ ಮಾಡಿದ ಕಾರ್ಯಕ್ರಮ ಸುರುವಳ್ಳಿಯಲ್ಲಿ ಪ್ರೋಗ್ರೆಸ್ ಅದು ಇದೆ. ಇದನ್ನ ನಾನು ಪ್ರತಿ ವರ್ಷ ಈಗ 7 ವರ್ಷದಿಂದ ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿಂದ ಪ್ರಾರಂಭ ಮಾಡಿದ್ದು ನಾನು. ಇದನ್ನ ನಾನು ಇಲ್ಲಿವರೆಗೂ 40 ಲಕ್ಷ ಸಾವಿರಾರು ಮಕ್ಕಳಿಗೆ ಇವತ್ತು BE ಮಾಡೋರಲ್ಲಿ ಎಲ್ಲರೂ ಓದಿ ಕೆಲಸ ತಗೊಂಡು ಮದುವೆಯಾಗಿ ಕೃತಜ್ಞತೆ ಲೆಟರ್. ನೋಡಿ, ಈ ಹುಡುಗಿ ಮೆಡಿಕಲ್ ಮಾಡ್ತಾ ಇದ್ದಾಳೆ ಶಿವಮೊಗ್ಗದಲ್ಲಿ. ಈ ಹುಡುಗಿ ಮೆಡಿಕಲ್ ಕಾಲೇಜ್. ಇವಳಿಗೆ ನಾವು ಪ್ರತಿ ವರ್ಷ 10,000 ಕೊಡ್ತೀವಿ. ಅವರೆಲ್ಲ ಕೃತಜ್ಞತೆ ಲೆಟರ್. ಏನು, ನಮ್ಮ ತಂದೆಗೆ ಫೀಸ್ ಕಟ್ಟಕ್ಕಾಗಲಿಲ್ಲ, ನಾನು ಮೆಡಿಕಲ್ ಬುಕ್ಸ್ ತಗೊಳಕ್ಕಾಗಲಿಲ್ಲ. ತೀರ್ಥಪ್ಪ ಸಾಹೇಬ್ರೆ, ನಿಜವಾಗೂ ನೀವು ಕೊಟ್ಟು ನಮ್ಮನ್ನು ಕರೆಸಿ ಸುರ್ಮನೆಯಲ್ಲಿ ಅನ್ನದಾನ ವಿದ್ಯಾದಾನ, ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ ವಿದ್ಯಾದಾನ ನಿಮ್ಮ ಮಗನ ಮುಖಾಂತರ ಮಾಡಿ ಇವತ್ತು ನನಗೆ ಬಹಳ ಒಳ್ಳೆಯದಾಗಿದೆ. ಬಹುಶಃ ನಿಮ್ಮಂತರ ನಾನು ಲಕ್ಷ ಕೊಟ್ಟರು ಸಿಗಲ್ಲ. ಯಾಕೆಂದ್ರೆ ಇವತ್ತು ಸ್ವಾರ್ಥ ತುಂಬಿದೆ. ಕೋಟಿಗಟ್ಟಲೆ ದುಡ್ಡಿರುತ್ತೆ, 10 ರೂಪಾಯಿ ಕೇಳಿದ್ರು ಕೊಡಲ್ಲ, ದಾನ ಮಾಡಲ್ಲ. ಆದರೆ ಇವತ್ತು ನೀವು ಮಾಡ್ತಕ್ಕಂಥ ಈ ಸಮಾಜ ಸೇವೆ, ಮಕ್ಕಳಿಗೆ ಶಿಕ್ಷಣ ಉತ್ತೇಜನ ಕೊಡೋ ಸೇವೆ ನಮ್ಮೆಲ್ಲರಿಗೂ ದಾರಿ ದೀಪವಾಗಿದೆ. ಇವರ ಮಾಡೆಲ್, ಆದರ್ಶ ವ್ಯಕ್ತಿ. ನಿಮಗೆ ದೇವರು, ನನಗೆ 73 ವರ್ಷ, ನಿಮಗೆ ದೇವರು ಇನ್ನು ಆಯುಷ್, ಆರೋಗ್ಯ, ಐಶ್ವರ್ಯ ನಿಮಗೆ ಕೊಡಲಿ ಅಂತ ಕೃತಜ್ಞತೆ. ಈಗ ನಿಮಗೂ ನಾನು ಮಂಜಪ್ಪ ಸಾಹೇಬರಿಗೆ ಕೊಟ್ಟಿದ್ದೇನೆ, ಮತ್ತೆ ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು, ಈ ವರ್ಷ ನಮ್ಮ ಆರಕಬಟ್ಟೆ ಇರ್ಬೋದು, ನಮ್ಮ ಮುಜಾಫರ್ ಹತ್ರ ಮಾತಾಡಿದ್ದೇನೆ, ಇಲ್ಲಿ ಪಕ್ಕದಲ್ಲಿ ಸುಂಕದ ಕಟ್ಟೆ ಇರ್ಬೋದು, ಯಾವುದೋ ಊರು ಇರ್ಬೋದು, ಅಥವಾ ಹೊನ್ನಾಳಿ. ನಾವು ಪ್ರತಿ ವರ್ಷ ನ್ಯಾಮ್ತಿ ಕಾಲೇಜ್ ಇದೆ, ಅಲ್ಲಿ ಡಿಗ್ರಿ ಇದೆ, PUC ಇದೆ, ಬಾಯ್ಸ್ ಹೈಸ್ಕೂಲ್ ಇದೆ, ಗರ್ಲ್ಸ್ ಇದೆ. ಅಲ್ಲಿ ಪ್ರತಿ ವರ್ಷ 50,000 ಕೊಡ್ತೀವಿ. ಮತ್ತು ಶಿಕಾರಿಪುರ ತಾಲೂಕು, ನಮ್ಮ ಹೊನ್ನಾಳಿ ತಾಲೂಕಿಂತ ಶಿಕಾರಿಪುರ ತಾಲೂಕು ಭಾಳ ಚೆನ್ನಾಗಿ ಹೋಗ್ತಾರೆ. ನೀವು ನೋಡಿ ಕೇಳಿದ್ರೆಲ್ಲ ಗೊತ್ತಿಲ್ಲ. ಈ ಮೊದಲೇ ನಾವು ದನಿನ್ ಡಾಕ್ಟರ್ ಓದೋರು ಹುಡುಗರಿದ್ರು. ಈಗ ಹುಡುಗಿಯರು ವೆಟರ್ನರಿ ಕೋರ್ಸ್ ಅಂತ ದನಿನ್ ಡಾಕ್ಟರ್. ಅದು ಆ ಹುಡುಗಿ ಶಿಕಾರಿಪುರ ತಾಲೂಕು ಈಸೂರಿನೋಳು ಶಿವಮೊಗ್ಗದಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಪ್ರತಿ ವರ್ಷ 10,000. ಏನಕ್ಕೆ ಅಂದರೆ ನಮ್ಮ ಒಂದು ಸಮಾಜದ ಋಣ. ಯಾಕೆಂದರೆ ಏನು ಹೇಳುತ್ತೆ ಅಂದರೆ, ನಾವು ನಮಗೆ ಸಮಾಜ ಏನು ಮಾಡೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನು ಮಾಡಿದ್ವಿ ಮುಖ್ಯ. ಯಾಕಂದ್ರೆ ದೇವರು ಎಲ್ಲ ಕೊಟ್ಟ ಆಯುಷ್, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಮೇಯ್ನ್ ಆರೋಗ್ಯ. ಅದಕ್ಕೆ ಹೇಳ್ತಾರೆ ತನು ಮನ ಧನ. ತನು ಅಂದ್ರೆ ಶಕ್ತಿ. ಈಗ ನಾನು ಬೆಂಗಳೂರಿಂದ ನಮ್ಮ ಅರಪಟ್ಟಿಗೆ ಬಂದಿದ್ದೀನಿ. ಇಲ್ಲಿ ಬರಬೇಕಾದ್ರೆ ಶಕ್ತಿ ಬೇಕು. ಮನಸ್ಸು, ನಮ್ಮ ಅರಪಟ್ಟೆ ಸ್ಕೂಲು ಇವತ್ತು ನನಗೆ ರೋಮಾಂಚನ ಆಗಿದೆ ನಿಮ್ಮನ್ನೆಲ್ಲ ನೋಡಿ. ಯಾವುದ್ರಲ್ಲಿ 79ನೇ ಸ್ವತಂತ್ರ ದಿನಾಚರಣೆಯಲ್ಲಿ ಎಷ್ಟು ಪಿನ್ ಆಫ್ ಸೈಲೆನ್ಸ್ ಅಲ್ಲಿ ವಂಡರ್ಫುಲ್. ನೀವು ಅಷ್ಟು ಚೆನ್ನಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊತಿರಲ್ಲ. ನನಗೆ ಈ ವೇದಿಕೆ, ನಮ್ಮ ಅರಕಬಟ್ಟೆ, ನಮ್ಮ ಮಂಜಪ್ಪರೇನು ಅವಕಾಶ ಮಾಡಿಕೊಟ್ಟಿರಲ್ಲ, ನನಗೆ ನಿಜವಾಗೂ ಸಂತೋಷ ಆಗಿದೆ. ಮತ್ತೆ ನಿಮ್ಮ ಜೋಡಿ ಇದರ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ನಾನು ಮಂಜಪ್ಪನವ್ರ ಇಲ್ಲ, ಮಂಜಪ್ಪನವ್ರು ಏನು ವಂಡರ್ಫುಲ್. ಎಷ್ಟೋ ಹೆಡ್ ಮಾಸ್ಟರ್ಗಳ್ರಿ ನಾವು ಕೊಡ್ತಾವಪ್ಪ. ಅಲ್ಲಿ ಕೀರ್ತಿಂಗಪ್ಪ ಅಂತ ಇದ್ದಾರೆ ಬೆಳಗತ್ತೆ. ಆಮೇಲೆ ಆ ಸವಳಂಗದಲ್ಲಿದ್ದಾರೆ. ಅಲ್ಲಪ್ಪ, ದುಡ್ಡು ನಾವು ಯಾರನ್ನ ಕೇಳಲ್ಲ, ನಾನು ಯಾರ ಹತ್ರನ ಕಾಂಟ್ರಿಬ್ಯೂಷನ್ ಕೇಳಲ್ಲ. ನಾನು ಕೊಡ್ತೀನಪ್ಪ, ನಾನು ಕೊಡ್ತೀನಿ. ನೀವೇನು ಮಾಡಬೇಕು, ಅರ್ಜಿ ನಾನು ಕಳಿಸ್ತೇನೆ ಕಡೆಗನೆ. ಅದನ್ನು ಏನು ಮಾಡಬೇಕು, ನೀನು ಫಿಲ್ಅಪ್ ಮಾಡು, ಹುಡುಗಾಗಲಿ ಹುಡುಗಿ ಆಗಲಿ, ಫಿಲ್ಅಪ್ ಮಾಡಿ ಫೋಟೋ ಹಾಕಿ, ಮೊಬೈಲ್ ನಂಬರ್ ಬಂದು ಅಡ್ರೆಸ್ ಹಾಕಿ, ಆ ಕಾಲೇಜ್ ಸೀರೋ ಸಿಗ್ನೇಚರ್ ಆ ಹುಡುಗ ಹುಡುಗಿ ಎಲ್ಲಿ. ಆಮೇಲೆ ಒಂದು ಜಾತಿ ಸರ್ಟಿಫಿಕೇಟ್ ಕಾಪಿ, ಆಧಾರ್ ಕಾರ್ಡ್ ಜೆರಾಕ್ಸು, ಮತ್ತು ಹೋದ ವರ್ಷ ಪಾಸ್ ಮಾಡಿರ್ತಾರೆ.
ಆ ಮಾರ್ಕ್ಸ್ ಕಾರ್ಡ್ ಕಾಪಿ, ಆ ಅರ್ಜಿ ಮೇಲೆ ನನ್ನ ಬೆಂಗಳೂರು ಅಡ್ರೆಸ್ ಇದೆ, ಅಂದರೆ ನನ್ನ ಮನೆ ಮತ್ತು ಆಫೀಸ್ ಅಡ್ರೆಸ್, ಅಲ್ಲಿ ಕೊರಿಯರ್ ಕಳ್ಸಪ್ಪ ಅಂತ ನಾನೇನು ಮಾಡ್ತೀನಿ. ಯಾಕಂದರೆ ದಿಸ್ ಈಸ್ ಕಾಲ್ಡ್ ಫಾಲೋ, ಇಲ್ಲಾಂದ್ರೆ ಆಗಲ್ಲ. ನಾನು ಬೆಂಗಳೂರಿಂದ ಎಷ್ಟೋ ಹಳ್ಳಿಗಳಿಗೆ, ಎಷ್ಟೋ ಜನಗಳಿಗೆ ನಾನು ಫೋನ್ ಮಾಡಿ, ನೋಡ್ರಪ್ಪ ಈ ಥರ ನಾನು ಕೊಡ್ತೀನಿ, ನೀವು ದಯವಿಟ್ಟು ಬಡ ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ ಪಾಪ ಬಸ್ ಚಾರ್ಜ್ ದುಡ್ಡು ಇರಲ್ಲ ಅಂದಾಗೆಲ್ಲ ನೀವು ಕೊಡ್ರಪ್ಪ ಅಂತ ಕೇಳಿದಾಗ ಅವ್ರು ಏನು ಮಾಡ್ತಾರೆ, ನಾನು ಫೋನ್ ಮಾಡಿದಾಗ ಅರ್ಧ ಗಂಟೆ ಕೇಳ್ತಾರೆ. ಯಾಕೆಂದರೆ ಕರೆನ್ಸಿ ನಮ್ಮದು. ನೀವು ಅಲ್ಲಿಂದ ಒಂದು ಫೋನ್ ಮಾಡ್ರಪ್ಪ, ಅಟ್ಲೀಸ್ಟ್ ಏನು ಅಂತಂದರೆ ಅವ್ರ ಅಪ್ಪನಾಳೆ ಫೋನ್ ಮಾಡಲ್ಲ. ಯಾಕೆಂದರೆ 2 ರೂಪಾಯಿ ಕರೆನ್ಸಿ ಇದು. ಸ್ವಾರ್ಥಿಗಳು. ನೀವು ಕೊಡೋದು ಬೇಡ, ನಾನು ಕೊಡ್ತೀನಿ. ಯಾಕೆಂದರೆ ಇವತ್ತೇನಾಗಿದೆ, ಆಪರ್ಚುನಿಟೀಸ್, ಅವಕಾಶವಾದಗಳೇ ಜಾಸ್ತಿ, ಆಪ್ಟಿಮಿಸ್ಟಿಕ್ ಆಶಾವಾದಗಳು ಇಲ್ಲ. ಬಟ್ ಅದರಿಂದ ಏನಾಗುತ್ತೆ, ಇಂಥ ಮಕ್ಕಳಿಗೆ ಮೋಸ ಮಾಡೋದಿಲ್ಲ. ಅವ್ರಿಗೆ ಒಂದು ಪೆನ್ಸಿಲ್ಲ, ಒಂದು ರಬ್ಬರ್ ಕೊಟ್ಟರೆ ಅವ್ರಿಗೆ ಧೈರ್ಯ ಬರುತ್ತೆ. ಅದ್ರ ಜೊತೆಗೆ ನಾವು ಈ ರೀತಿ ಕಾರ್ಯಕ್ರಮ ಈ ಡಿಸೆಂಬರ್ವರೆಗೂ ಅರ್ಜಿ ಕೊಡ್ತೀನಿ, ಮಂಜಪ್ಪರ್ಗೂ ಹೇಳ್ತೀನಿ. ನೀವೇನು ಮಾಡಿ, ನಿಮ್ಮಲ್ಲಿ ಯಾರೋ ನಿಮ್ಮ ರಿಲೇಷನ್ BE ಓದ್ತಾರೋ, ಡಾಕ್ಟ್ರ್ ಓದ್ತಾರೋ, BSc ನರ್ಸಿಂಗ್ ಓದ್ತಾರೋ, ಪ್ಯಾರಾಮೆಡಿಕಲ್ ಓದ್ತಾರೋ, ITI ಓದ್ತಾರೋ, ಡಿಪ್ಲೊಮಾ ಓದ್ತಾರೋ, ಡಿಗ್ರಿ ಓದ್ತಾರೋ, ಯಾರೇ ಇದ್ರೂ ಅವರಿಗೆ ನಾವು ಪ್ರತಿ ವರ್ಷ ಡಿಸೆಂಬರ್ ಒಳಗೆ ವಿತ್ ಆಲ್ ದಿಸ್ ಡಾಕ್ಯುಮೆಂಟ್ ಅವ್ರು ಹಾಕಿದರೆ ನಾವು ಪ್ರತಿ ವರ್ಷ ಅವರಿಗೆ ನಮ್ಮ ಸುರುವನ್ನೇ ಎಲ್ಲಿ ಮೇ ತಿಂಗಳಲ್ಲಿ ನಾವೆಲ್ಲ ಪ್ರತಿ ವರ್ಷ 10 ಜಿಲ್ಲೆ ನೋಡಿ. ಆ ಬೆಳಗಾಂ ಜಿಲ್ಲೆ ಈ ಸರಿ ನಾವು ಮೇ ತಿಂಗಳಲ್ಲಿ ಮಾಡಿದಾಗ ಒಂದು 80,000 ಕೊಟ್ವಿ. ಒಬ್ಬ ಹುಡುಗಿ ಪೂನಾದಲ್ಲಿ ಏರೋನಾಟಿಕ್ ಓದ್ತಾ ಇದ್ದಾಳೆ. ಏರೋನಾಟಿಕ್ ಅಂದರೆ ವಿಮಾನ ತಯಾರಿಕೆ, ವಿಮಾನ ಹಾರಿಸೋದು. ಅವಳಿಗೆ ಪ್ರತಿ ವರ್ಷ ನಾನು 10,000 ಕೊಡ್ತೇನೆ. ಯಾಕೆಂದರೆ ಆ ಥರ ಅಪರೂಪದ್ದು. ಮತ್ತು ಒಬ್ಬ ಹುಡುಗ ಮೆಡಿಕಲ್ ರಾಮಯ್ಯ ಕಾಲೇಜ್ ಬೆಂಗಳೂರು ಅಲ್ಲಿ ಓದ್ತಾನೆ 10,000. ಹಾಗೆ ಅಲ್ಲಿ ಎಲ್ಲರಿಗೂ ಕರೆದು ಕೊಟ್ಟಾಗ ಆ ಬೆಂಗಳೂರು ಲೀಡರ್ಗಳು ಸುರ್ಮನೆಗೆ ಬಂದಿದ್ರು. ಅವರು ತಮ್ಮ ಒಪಿನಿಯನ್, ಅಭಿಪ್ರಾಯ ಏನು ಹೇಳಿದ್ರು ಅಂದರೆ, ಇವತ್ತು ನಮ್ಮ ತೀರ್ಥಪ್ಪನವರು ಬೆಂಗಳೂರಿಂದ ಬೆಳಗಾವಿಗೆ ಫೋನ್ ಮಾಡಿ ನಾವು ಈ ಥರ ಸಹಾಯ ಮಾಡ್ತೀವಿ, ನಿಮ್ಗೆ ಯಾರಾದರೂ ಬಡ ಮಕ್ಕಳಿದ್ದರೆ ಅನ್ನದಾನ ವಿದ್ಯಾದಾನ ಮಾಡಿ ಎಲ್ಲ ಅವರು ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಕರೆಸಿದ್ದೆ. ಸುರುವನ್ನೇ ಭಾಷಣದಲ್ಲಿ ಏನು ಹೇಳಿದರು ಅಂದರೆ, ಇವತ್ತು ನಮ್ಮ ಬೆಳಗಾವಿ ಸುರುವನ್ನ 500 ಕಿಲೋಮೀಟ್ರ್, 500 ಕಿಲೋಮೀಟ್ರಿಂದ ನಾವು ಬರುವಾಗ ಇವ್ರು ಏನಪ್ಪ 1000 ಗಟ್ಟಲೆ ದುಡ್ಡು ಕೊಡ್ತೇನೆ, ಹೊಟ್ಟೆ ತುಂಬ ಊಟ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತಾರಲ್ಲ ಅಂತ ಅನುಮಾನದಲ್ಲಿ ಬಂದಿದ್ರಂತ. ಅವರಲ್ಲಿ ನೋಡಿಬಿಟ್ಟು ಆ ವಾತಾವರಣ ಸುರುವನ್ನೇದು ಅವರಿಗೆ ಗೌರವ ಆ ಕೊಟ್ಟದ್ದು ನೋಡಿದರೆ ಅವ್ರ ಭಾಷಣದಲ್ಲಿ ಹೇಳಿದ್ರು, ನಾನು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಂದ ಹೋಗಿ ಬೆಂಗಳೂರು ಹಳ್ಳಿ ಮರ್ತಿಲ್ಲ ತೀರ್ಥಪ್ಪನವರು. ಇವತ್ತು ಬೆಳಗಾವಿಯಿಂದ ಈ ಹಳ್ಳಿ ಕರೆಸಿ ನಮಗೆ ಗೌರವ ಕೊಟ್ಟು ಈ ರೀತಿ ಎಲ್ಲ ನಮ್ಮ ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಅವ್ರ ಮಗನ ಹೆಸರಲ್ಲಿ ಆತ್ಮಶಾಂತಿ ಕೊಡ್ತಾರೆ. ಅಂದರೆ ನಮಗೆ ಬೆಳಗಾವಿಯಿಂದ ಸುರುವನ್ನೆಗೆ ಬಂದಿದ್ದು ನಮಗೆ ಆಯಾಸನೇ ಆಗಲಿಲ್ಲ, ನಮಗೆ ಒಂದು ಸಿಹಿ ಸುದ್ದಿ ಆಯಿತು ಅಂತ ಬೆಳಗಾಂ ಕುಂದ ತಂದಿದ್ರು. ಈಗ ನಮ್ಮ ಕಡೆ ಮೈಸೂರು ಪಾಕ್ ಅಂತಾರೆ, ಧಾರವಾಡ ಪೇಡ ಅಂತಾರೆ. ಅವರು ಬೆಳಗಾಂ ಕುಂದ ಸಿಹಿ ಸುದ್ದಿ. ಯಾಕೆಂದರೆ ಈ ಥರ ಸುರುವನ್ನೇ ಹಳ್ಳಿನಲ್ಲಿ ರಾಜ್ಯ ಮಟ್ಟದ ಜನ ಸೇರಿಸೋದಿದೆಯಲ್ಲ, ಅದು ಕಷ್ಟ ಆಗ್ತದೆ. ಅದಕ್ಕೆಲ್ಲ ಒಂದು ಆರ್ಗನೈಸಿಂಗ್ ನೇಚರ್ ಇದೆ. ಆ ರೀತಿಯಲ್ಲಿ ನೀವು ಸಹ ನಮ್ಮ ಹರದಬಟ್ಟೆ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್, ಇದು ನೀವು ನಮ್ಮ ದೇಶದ ಆಸ್ತಿ, ನೀವೇ ನಮ್ಮ ಮುಂದಿನ ಪೀಳಿಗೆಯ ಆಸ್ತಿ. ನೀವು ಸಹ ನಿಮ್ಮಲ್ಲಿ ಎಷ್ಟೋ ಪ್ರತಿಭೆಗಳು ಇರ್ತೀವಿ. ಮುಂದಿನ ಇನ್ ದ ಲಾಂಗ್ ಟರ್ಮ್, ಇನ್ ದ ಡ್ಯೂ ಕೋರ್ಸ್ ನೀವೆಲ್ಲ ಓದಿ ದೊಡ್ಡ ದೊಡ್ಡ ಪ್ರಜೆಗಳಾಗಬೇಕು. ಆ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟು ಆ ಶಿಕ್ಷಣದ ಬೆಲೆಯಿಂದ ನಾವು ಬೆಳಿಬೇಕು ಅಂತ ಹೇಳಿ, ನನಗೆ ಇವತ್ತು ನಿಜವಾಗೂ ಇಲ್ಲಿ ನಮ್ಮ ಮಂಜಪ್ಪನವರು, ಯಾಕೆಂದರೆ ಪಾಪ ಸುರುವನ ಮಂಜಪ್ಪನ ಮನೆಯಿಂದ ನಿಮಗೆ ಇವತ್ತೇನು ಕೊಟ್ಟರೆ ಇಲ್ಲ ಗೊತ್ತಿಲ್ಲ, ಇಲ್ಲಿದೆ ಪಾಪ. ಅವರು ಸ್ಕೂಟ್ರಲ್ಲಿ ತಗೊಂಡ್ಬಂದಿದ್ದಾರೆ ಸುರುವನಿಂದ. ಅದು ಅಂತ ಹೆಡ್ ಮಾಸ್ಟ್ರು
ನಿಮಗೆ ಸಿಕ್ಕಿರೋದು ಒಂದು ರೀತಿಯಲ್ಲಿ ಲಕ್. ಎಷ್ಟೇ ಹೆಡ್ ಮಾಸ್ಟರ್ಗಳು ತಗೊಳ್ಳಲ್ಲ. ಏನಕ್ಕಂದ್ರೆ ಇವತ್ತಿನ ಹೆಡ್ ಮಾಸ್ಟರ್ಗಳು ನನಗೇನು ಸಿಗುತ್ತೆ ಅಂತಾರೆ. ನನಗೆ ಅಲ್ಲರಿ, ಇದು ಶಿಕ್ಷಣಕ್ಕೆ ಉದ್ದೇಶನ ಕೊಡೋ ಕೆಲಸ, ಮಕ್ಕಳಿಗೆ ಮಾನಸಿಕವಾದ ಧೈರ್ಯ. ಈಗ ನೋಡಿ, ನೀವೆಲ್ಲ ಈಗ ತಗೊಳ್ತಾ ಇದ್ರ, ನಿಮಗೆ ಎಷ್ಟು ಧೈರ್ಯ ಬರುತ್ತೆ. ಇದನ್ನ ನಾನು ಇವತ್ತೇ ಅಲ್ಲ, ಅರ್ಧ ಬಟ್ಟೆ ಪ್ರತಿ ವರ್ಷ ಕೊಡ್ತೇನೆ. ಚಪ್ಪಾಳೆ ಮುಖಾಂತರ ಹೇಳ್ಬೇಕು. ನನಗೀಗ ಏನಾಗಿದೆ, ಅರ್ಧ ಬಟ್ಟೆ ಅಲ್ಲ, ಇದು ನಮ್ಮ ಸುರುವನ್ನೇ ಆಗಿದೆ. ಅಂತ ವಾತಾವರಣ ಇದೆ. ನನಗೆ ಬಹಳ ಖುಷಿ ಆಗುತ್ತೆ. ಇವತ್ತಿಗೆ ಅವಕಾಶ ಕೊಟ್ಟು ನನಗೊಂದೆರಡು ಮಾತಾಡಲಿಕ್ಕೆ, ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕಡಿಮೆ ದಿವಿತ್ ಟ್ರಸ್ಟ್ ಅದರ ಪರವಾಗಿ ನಿಮ್ಮೆಲ್ಲರೂ, ನಮ್ಮ ಅರಬಟ್ಟೆ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಕಮಿಟಿ ಮೆಂಬರು, ನಮ್ಮ ಹೆಡ್ ಮಾಸ್ಟರ್ ಇರ್ಬೋದು, ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಗಳು, ನಿಮ್ಮ ಊರಿನ ಮಗಳು ಉಮಾ ಮೇಡಮ್, ಇವರು ನನಗೆ ಹೆಂಗೆ ಅಂದರೆ ನಮ್ಮ ಹೆಂಡತಿ ಫ್ರೆಂಡ್ ಬೇಕು. ಇವರ ಪಾರ್ಕ್ಗಳಲ್ಲಿ ಇವ್ರದೇ ಒಂದು ಟೀಮ್ ಇದೆ. ಅವರು ಆ ಮನೆ, ಇವರು ಉಮಾ ಅವರು ನನ್ನ ಹೆಂಡತಿ ಹೇಳಿದ್ರು, ಇವಳೇ ನನ್ನ ಹೆಂಡತಿ ಯಶೋಧ. ಇವರು ಹೇಳಿದ್ರಂತ ಉಮಾ ಅವ್ರಿಗೆ, ನೋಡ್ರಿ, ನಾವು ಅರಬಟ್ಟೆನಲ್ಲಿ ನಮ್ಮ ಟ್ರಸ್ಟಿಂದ 1 to 8 ಮಕ್ಕಳಿಗೆ ನಾವು ಕೊಡ್ತೇವೆ ಅಂದಾಗ ಅವರಿಗೆ ನಾವೇ ಕೊಟ್ಟಷ್ಟು ಖುಷಿ ಆಗ್ಬಿಡಿದೆ. ಅವರೇ ಕೊಟ್ಟಷ್ಟು. ಯಾಕೆಂದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಇಂಥ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆಯಲ್ಲ, ನಾನು ಬರಬೇಕು, ನನ್ನ ಮೊಮ್ಮಗಳನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇವೆಲ್ಲ ಅರಬಟ್ಟೆಗೆ ಒಂದು ಸಂತೋಷದ ವಿಚಾರ. ಅದರಲ್ಲೂ ನಮ್ಮ ಉಮ್ಮ ಅವ್ರು ಬಂದಿರೋದು ನಮಗಂತೂ ಬಹಳ ಸಂತೋಷ. ಅವ್ರು ಎರಡು ಮಾತಾಡಬೇಕು, ಎರಡು ಮಾತಾಡಬೇಕು ಹೀಗೆ ಹೇಳ್ತಾ. ಯಾಕೆಂದ್ರೆ ಈಗ ನಾವು ಮಾತಾಡೋ ಮನೇಲಿ ಹೋಗ್ತೇವೆ ಅಂದ್ರೆ ವಿಶ್ವಾಸ ದೊಡ್ಡದು. ವಿಶ್ವಾಸದ ಮುಂದೆ ಯಾವುದು ಇಲ್ಲ. ಹಾಗಾಗಿ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷ. ಮತ್ತೊಮ್ಮೆ ನಿಮಗೆ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ವರ್ಷಕ್ಕೂ ನಾನು ಹತ್ರ ಇಟ್ಕೊಳ್ಳಿ. ಮಕ್ಕಳೇ, ನೀವೆಲ್ಲ ಕೇಳಿದ್ರಲ್ಲ, ಸರ್ ಹೇಳಿದ್ದ ಮಾತೆಲ್ಲ ಅದನ್ನ ನೆನಪಲ್ಲಿ ಇಟ್ಕೊಂಡು ನೀವು ಮುಂದೆ ಬರಬೇಕು. ಮಾದನ ಬಾಗಿಲಿಂದ ಓಡಾಡಿ ನಮ್ಮ ಸ್ಕೂಲು ಕ್ಲಾಸ್ಮೇಟ್ ಎಲ್ಲ ಇವತ್ತು ಬೆಂಗಳೂರಾಗೆ ರುದ್ರೇಶ್ ಕ್ಲಾಸ್ಮೇಟ್. ಆ ಥರ ನೀವು ಆಗಬೇಕು. ಈ ಅರಬಟ್ಟೆಗೆ ಹೆಸರು ತರಬೇಕು. ಊರಿಗೆ ಸರ್ ಬಗ್ಗೆ ನಾನು ಕೃಷ್ಣಪ್ಪ ಬಗ್ಗೆ ಒಂದೇ ಮಾತು ಕೇಳ್ಬೇಕು. ಹಿರಿಯ ಸಾಹಿತಿ ಹೇಳಿದ್ದಾರೆ, ಚನ್ನವೀರ ಕಣ್ಣಿಗೆ ಏನು ಹೇಳಿದ್ದಾರೆ ಅಂದರೆ, ಇದ್ದು ಸಾಯ್ಬೇಡ್ರಿ, ಸತ್ತು ಬದುಕ್ರಿ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಇವರು. ಅದೇ ಏನಂದರೆ, ಇದ್ದು ಸಾಯ್ಬೇಡ್ರಿ ಅಂದರೆ ನಾವು ಇದ್ದು ಏನೂ ಸಮಾಜಕ್ಕೆ ಮಾಡಿಲ್ಲ, ಊರಿಗೆ ಮಾಡಿಲ್ಲ, ಸ್ಕೂಲಿಗೆ ಮಾಡಿಲ್ಲ. ಮತ್ತೆ ನಾವು ಏನಾದರೂ ಒಂದು ನಾವು ಇರೋದ್ರೊಳಗೆ ನಮ್ಮ ಗುರುತಿಗೆ ಇದ್ದು ಮಾಡಬೇಕು ಇಂಥದ ನೋಡಿ ಮಾಡಿದಾರಲ್ಲ, ಅವರು ಇಲ್ಲದೇ ಇದ್ರೂ ಕೂಡ ನೆನಪಿರ್ತದೆ. ಇದೇ ಅದರ ಅರ್ಥ. ಇದ್ದು ಸಾಯ್ಬೇಡ್ರಿ, ಸತ್ತು ಬದುಕ್ರಿ. ಆ ಮಾತು ಆಯ್ತು ಮಕ್ಕಳೇ, ಎಲ್ಲ ಮುಂದೆ ಬರ್ರಿ. ನಿಮಗೆ ಎಲ್ಲ ಚೆನ್ನಾಗಿ ಎಂದು ನಿಮಗೆ ಎಲ್ಲ ವಿಷಯಗಳು ಹೇಳಿದ್ದಾರೆ ಮಕ್ಕಳ. ಈಗ ವಿತರಣೆ ಮಾಡಿಕೊಡ್ಬೇಕಂತ ಹೇಳ್ತಾ ಕೈ ಪಕ್ಕ ಬನ್ನಿ. ಚಪ್ಪಾಳೆ. ಇಸ್ಕೊಳಮ್ಮ, ಅಲ್ಲಿ ಕೂಡ ಅಲ್ಲ, ಅವ್ರಿಗೆ ಕೊಡಿ ಅಲ್ಲ, ಆ ಹುಡುಗಿ ಕೊಡಿ, ಅದನ್ನೇ ಫೋಟೋ ಪ್ಲೀಸ್ ಕೊಡಮ್ಮ. ಫೋಟೋ ಬಾರಮ್ಮ, ಫೋಟೋ ಪ್ಲೀಸ್ ಕೊಡಮ್ಮ. ಅರಬಟ್ಟೆ ಇಡೀ ರಾಜ್ಯಕ್ಕೆ ಕಳಿಸ್ತೇವೆ ನಾವು. ನಮ್ಮ ರಾಜ್ಯಕ್ಕೆ
ಕಡೆಯಿಂದ ಹೋಗ್ಬಿಟ್ಟಿದ್ದು. ಇಲ್ಲೇ ನಿಂತ್ಕೊಳ್ಳಪ್ಪ. ಹಾ. ನಿಮಗೆ ಫೋಟೋ ಇಸ್ಕೊಂಡು ಹೋಗೋದಿಲ್ಲ. ಎಲ್ಲರಿಗೂ ಕೊಡ್ತಾರೆ. ಈಗ ಒಂದು ಫೋಟೋ ಮಾಡಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವಂತಹ ಕಡಿಮೆ ಜೀವಿತ ಟ್ರಸ್ಟ್ ಬೆಂಗಳೂರು ಮತ್ತು ಸುರುವನ್ನೆ ಇದರ ಸಂಸ್ಥಾಪಕರಾಗಿರುವಂತಹ ತೀರ್ಥಪ್ಪನವರಿಗೆ ಮತ್ತು ಅವರ ದಂಪತಿಗೆ ನಮ್ಮ ಶಾಲಾ ವತಿಯಿಂದ ಒಂದು ಅಭಿನಂದನಾ ಸಮಾರಂಭ ಅವರು ಸ್ವೀಕಾರ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಅವರಿಗೆ ಆರೋಗ್ಯ ಇನ್ನು ಹೆಚ್ಚು ಶಕ್ತಿ ಕೊಡಲಿ. ಮಕ್ಕಳ ಇಂಥ ಕಾರ್ಯದಲ್ಲಿ ಕೈ ಜೋಡಿಸಿರುವಂಥ ಮಕ್ಕಳು ನಿಮಗೂ ಕೂಡ ಅವರ ಮಾರ್ಗದರ್ಶನ ಆಗಲಿ. ನಿಮ್ಮಲ್ಲಿ ಅವರು ಒಬ್ಬರಿದ್ರೆ ಕನಿಷ್ಠ ಪಕ್ಷ 4 ಮಕ್ಕಳಾದ್ರು ಈ ಥರ ಕೊಡ್ಲಿಕ್ಕೆ ಕುಟ್ಕೊಂಡ್ರೆ ಸಮಾಜದಲ್ಲಿ ಅವರ ಸೇವೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಚಪ್ಪಾಳೆ ತಟ್ಟು ಮೂಲಕ ಹಾಕಿ ಇವರಿಗೆ ಸರ್ ಬನ್ನಿ ಸದಾ ಬನ್ನಿ ಬನ್ನಿ ಮತ್ತೆ ನೀವು ಬರ್ಬೇಕು. ಆಯ್ತು. ಎಲ್ಲರಿಗೂ ಮತ್ತೊಮ್ಮೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ದಿನ ನಮಗೆ ನಮ್ಮ ಅರಬಟ್ಟೆ ಪ್ರೌಢಶಾಲೆಗೆ ಕಡೆಮನೆ ಜೀವಿತ ಟ್ರಸ್ಟ್ ವತಿಯಿಂದ ಸ್ಥಳಕ್ಕೆ ಆಗಮಿಸಿ ನಮ್ಮ ಊರಿಗೆ ಆಗಮಿಸಿ ಮಕ್ಕಳ ಪ್ರೋತ್ಸಾಹ ಬಹುಮಾನವನ್ನು ನೀಡ್ತಾ ಇರೋದು ಬಹಳಷ್ಟು ಸಂತೋಷ ಆಯಿತು. ನಮಗೆ ಕಳೆದ ವರ್ಷ ಅರಕಟ್ಟೆ ಗ್ರಾಮದ ಓಂಕಾರಪ್ಪನವರು ಸುರುವಣ್ಣರು ಅವರು ಇದ್ರ ಬಗ್ಗೆ ಎಲ್ಲ ಹೇಳಿದರು. ನನಗೆ 1 ಗಂಟೆ ನಾವು ಸಂಜೆ ಭೇಟಿ ಆಗ್ತೇವೆ, ಆ ಸಮಯದಲ್ಲಿ ಅವರು ಇವರ ಒಂದು ಹಿಸ್ಟ್ರಿನೇ ಹೇಳಿದರು. ಅವಾಗೆಲ್ಲ ತಿಳ್ಕೊಂಡಿದ್ದೆ. ಇವತ್ತು ಅವರ ಭೇಟಿಯಾಗಿ ಇವತ್ತು ಶಾಲೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಈ ವಿತರಣಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ಭಾಳಷ್ಟು ನನಗೆ ಸಂತೋಷ ಆಯಿತು. ನಾವು ಕೂಡ ನಮ್ಮ PC ವಂಶಾಸ್ತ್ರ ವತಿಯಿಂದ ಪ್ರತಿಭಾವಂತ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಪ್ರತಿ ವರ್ಷವೂ ಸಹ ನಮ್ಮ ಕುಟುಂಬದ ವರ್ಗದಿಂದ 5,000 ರೂಪಾಯಿಗಳನ್ನು 25 ವರ್ಷಗಳಿಂದ ಸತತವಾಗಿ 25 ವರ್ಷದ ಸರ್ ಇವತ್ತು ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಹೆಣ್ಮಕ್ಳು ಪ್ರೋತ್ಸಾಹ ನೀಡಬೇಕು ಗುರಿಯನ್ನು ಇಟ್ಕೊಂಡು 2001 ಇಸ್ವಿಯಿಂದ ಇವತ್ತು 2025 ವಿತರಣೆ ಮಾಡಿದ್ದೇವೆ. ಆ ಒಂದು ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳು ಭಾಳ ಖುಷಿಯಾಗಿ ನಾನು ಹೆಣ್ಮಕ್ಳಿಗೆ ಕೇಳಿದೆ, ಅವಳಿಗೆ 21,000 ರೂಪಾಯಿ ನಾವು ಬಹುಮಾನ ಬಂದಿದೆ, ನೀನು ಆ ಪೋಷಕರಿಗೆ ಕೊಡಬೇಡ, ಈ ಹಣವನ್ನು ನಿನ್ನ ಬ್ಯಾಂಕಿನ ಅಕೌಂಟ್ನಲ್ಲಿ ಇಟ್ಕೊಂಡು ನಿನಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಬಂದಂಥ ಬಡ್ಡಿಯಲ್ಲಿ ನೀನು ಪ್ರೋತ್ಸಾಹ ಕೊಟ್ಕೊಂಡು ನೀನು ವಿದ್ಯಾಭ್ಯಾಸವನ್ನು ಮುಂದುವರಿಸು, ವಿದ್ಯಾಭ್ಯಾಸವನ್ನು ಬಿಡಬೇಡ, ನಾವು ಪ್ರೋತ್ಸಾಹಕ್ಕೆ ನಾವು ಈ ಹಣ ಕೊಡ್ತಾ ಇದ್ದೀವಿ ಅಂತ ಉದ್ದೇಶವನ್ನು ಹೇಳಿದಾಗ ಅವರಿಗೆ ಮತ್ತಷ್ಟು ಖುಷಿಯಾಗಿ ಒಂದು ಉತ್ತೇಜನ ಆಯಿತು ಸರ್ ಅಂತ ಒಪ್ಕೊಂಡದಕ್ಕೆ ಸಂತೋಷ ಆಯಿತು. ಅದೇ ರೀತಿಯಾಗಿ ಇವತ್ತು ಇವರ ಮಕ್ಕಳ ಹೆಸರಿಗೆ ಇವತ್ತು ಅವ್ರ ಮಗ ಸತ್ತಿರ್ಬೋದು ಭೌತಿಕವಾಗಿ, ಆದರೆ ನಮಗೆ ಇವ್ರು ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಕಾರ್ಯಾಗಾರ ಇದೆಯಲ್ಲ, ಇದು ಅವ್ರ ಮಕ್ಕಳು ಸತ್ತಿಲ್ಲ, ಅವ್ರ ಮಗ ಸತ್ತಿಲ್ಲ, ಅವ್ರ ಮಗನ ಅವರೇ ಹೇಳಿದರು. ಅವ್ರು ಹೇಳಿದಂಥದ್ರಲ್ಲಿ ಭಾಳಷ್ಟು ಜನ ನಾನು ಸಹ ದಾನಿಗಳನ್ನು ಹುಡುಕ್ತಾರೆ, ಭಾಳಷ್ಟು ಇರ್ತದೆ, ಕೋಟಿಗಟ್ಟಲೆ ಇರ್ತದೆ, 10 ರೂಪಾಯಿ ಕೊಡೋಕೆ ಅವರಿಗೆ ಆಸಕ್ತಿ ಇರಲ್ಲ. ಸತ್ಯವಾದ ಮಾತು. ನಾನು ಭಾಳಷ್ಟು ದಾನಿಗಳನ್ನ ಪ್ರೋತ್ಸಾಹ ನೀಡಿ ತಂದು ಅವ್ರ ಹತ್ರ ಮನೆಯನ್ನು ಸಲ್ಲಿಸಿದ್ವಿ. ಅವ್ರಿಗೆ ನಾವು ಕಾಗದಕ್ಕೆ 5 ರೂಪಾಯಿ ಕವರ, ಅದನ್ನು 10-2 ಒಂದು ರಿಪ್ಲೈ ಮಾಡೋಕೆ ಅವ್ರಿಗೆ ಪುರ್ಸತ್ತಿರಲ್ಲ. ಆದರೆ ಇವತ್ತು ಇವರು ಕಡೆಮನೆ ತೀರ್ಥಪ್ಪನವರು ನಮ್ಮ ಶಾಲೆಗೆ ಬಂದು ಆಗಮಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳಷ್ಟು ನಮಗೆ ಸಂತೋಷ ಆಯಿತು. ಇವತ್ತು ಅವರ ದಂಪತಿಗಳು ಕೂಡ ಎಷ್ಟೇ ತಡವಾಗಲು ಕೂಡ ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಒಂದು
ಕಾರ್ಯಕ್ರಮನ ಅವ್ರು ಯಾವ ರೀತಿ ಹಮ್ಮಿಕೊಂಡಿದ್ದಾರೆ, ನಾವು ಯಾವುದೋ 1 ಮತ್ತು 2 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಈ ಒಂದು ಮೇ ತಿಂಗಳಲ್ಲಿ ಮಾಡುವಂಥ ಕಾರ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೂ ಸಹ ಒಳ್ಳೆಯ ವಿದ್ಯಾಭ್ಯಾಸ ನೀಡೋಕ್ಕೆ ಪ್ರೋತ್ಸಾಹಕ್ಕೆ ನೀವು ಪಡ್ಕೊಳ್ಳಿ ಅಂತಂದು ನಾನಾದರೂ ಭಾವಿಸ್ಕೊಂಡು ಈ ದಿನ ಅವರು ನಮ್ಮ ಶಾಲೆಗೆ ಆಗಮಿಸಿ ಈ ಬಹುಮಾನವನ್ನು ಕೊಡ್ತಕ್ಕಂಥದ್ದಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಅಂತಂದು ಭಾವಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕಳೆದ ಬಾರಿ ನಮ್ಮ ಅರಪಟ್ಟೆ ಶಾಲೆದ 5 ಮಕ್ಕಳು ಕೂಡ ಮೇ ತಿಂಗಳು ತಗೊಂಡಿದ್ದಾರೆ. ನಾನು ಕೂಡ ಅವ್ರಿಗೆ ಕೊಟ್ಟಿದ್ದೆ ಅಪ್ಲಿಕೇಶನ್ 5 ಕೊಟ್ಟಿದ್ರು, ಕರೆಕ್ಟ್ ಆಗಿದೆ, ಕೊಟ್ಟಿದ್ರು, ಬೆಂಗಳೂರಿಗೆ ಕಳಿಸಿದ್ವಿ, ಇವತ್ತು ತಗೊಂಡ್ಬಂದಿದ್ದಾರೆ. ಬಹಳ ಸಂತೋಷ. ಕನಿಷ್ಠ ಈ ವರ್ಷ ಒಂದು 60 ಜನ ಇದ್ದೀರಿ SSLC ವಿದ್ಯಾರ್ಥಿಗಳು. ಕನಿಷ್ಠ 40 ವಿದ್ಯಾರ್ಥಿಗಳು ನೀವು ತಗೊಂಡ್ರೆ ಅವ್ರಿಗೆ ನಿಜವಾಗ್ಲೂ ನಮ್ಮ ದೇವಿತು ನಮ್ಮ ಮುಂದೆ ಇದ್ದಾನೆ ಅಂತ ನಾನು ಭಾವಿಸ್ಕೊಡ್ತೀನಿ. ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿ. ಹಾಗಾಗಿ ಅವರಿಗೆ ಕುಟುಂಬಕ್ಕೆ ಆರೋಗ್ಯವಾಗಿರಲಿ, ಇಂಚಿಂತ ಅನೇಕ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ನಮ್ಮ ಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸ್ಫೂರ್ತಿಯನ್ನು ನೀಡಿದ್ದಾರೆ. ಹಾಗಾಗಿ ನಮ್ಮ ತೀರ್ಥಪ್ಪ ಮತ್ತು ಕುಟುಂಬದವರಿಗೆ ನಮ್ಮ ಶಾಲೆಯವರು ಅಭಾರಿಯಾಗಿದೆ ಅಂತ ತಿಳಿಸ್ತಾ ಅವರು ಮತ್ತೊಮ್ಮೆ ನಮ್ಮ ಶಾಲೆಗೆ ಅವಕಾಶ ಶಿಕ್ಷಕರೆಲ್ಲ ಬಂದು ನಮಗೆ ಮಾರ್ಗದರ್ಶನ ನೀಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. 5 ಲಕ್ಷ ರೂಪಾಯಿ ಸರ್ ಒಂದು ವೇದಮೂರ್ತಿ ಅಂತ ಅವರ ಹೆಸರಲ್ಲಿ 5 ಲಕ್ಷ ರೂಪಾಯಿ ಡಿಪಾಸಿಟ್ ಇರ್ತಾರೆ ಸರ್. 140,000 ರೂಪಾಯಿ ಪ್ರತಿ ಮಕ್ಕಳಿಗೂ ಹೈಯೆಸ್ಟ್ ಯಾರು ತೆಗೆದಿದ್ದಾರೆ. ಮತ್ತೆ ಕನಿಷ್ಠ ಎಲ್ಲಾ ಶಾಲೆಯಲ್ಲಿ ಎಲ್ಲಾ ಸಬ್ಜೆಕ್ಟ್ ನಲ್ಲೂ ಕೂಡ ಅತಿ ಹೆಚ್ಚು ಪ್ರೈಸ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನ ನೆಕ್ಸ್ಟ್ ಇಯರ್ ಮಾಡ್ತೀವಿ. ಈ ವರ್ಷ ಡಿಪಾಸಿಟ್ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನ ಪಡ್ಕೊಳ್ಳಿ. ಹಾಗಾಗಿ ನಿಮ್ಗೆಲ್ಲ ಅನುಕೂಲ ಆಗ್ತದೆ. ನಾವೆಲ್ಲ ಇಂಥ ಸಮಾಜ ಕಾರ್ಯ ಮಾಡೋದ್ರಿಂದ ಅವ್ರಿಗೂ ಕೂಡ ನಾವೊಂದು ಗೌರವ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ನಾನು ಭಾವಿಸ್ಕೊಳ್ತೀನಿ. ಸಿಗೋದಿಲ್ಲ. ಮನೆ ಬಾಗಿಲಿಗೆ ಮಹಾಲಕ್ಷ್ಮಿ ಬಂದ ಹಾಗೆ ನಮ್ಮ ಶಾಲೆಗೆ ಬಂದು ಸ್ವತಃ ಅವರೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ, ದಾನಗಳನ್ನು ಮಾಡಿದ್ದಾರೆ, ಜೊತೆಗೆ ತಮ್ಮ ಸಾಧನೆಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅವರ ಆಶಯ ಒಂದೇ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಹಣಕಾಸಿನ ಅಥವಾ ಬೇರೆ ಯಾವುದೇ ವಸ್ತುವಿನ ಕಾರಣದಿಂದ ನಮ್ಮ ವಿದ್ಯಾರ್ಥಿ ನಿಲ್ಲಿಸಬಾರ್ದು, ಮುಂದುವರಿಸಬೇಕು. ಎಲ್ಲರೂ ಮುಂದುವರಬೇಕು. ನಿಮ್ಮಲ್ಲಿ ಅವರ ಮಗನನ್ನು ಅವರು ಕಾಣ್ತಿದ್ದಾರೆ, ನೆನಪಿಸ್ಕೊಳ್ಳಿ. ಇನ್ನೆಲ್ಲ ಈ ಒಂದು ದೊಡ್ಡ ಕಾರ್ಯಕ್ರಮ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರೂ ಮುಂದೆ ಬಂದು ಶಿಕ್ಷಣದಲ್ಲಿ ಆಸಕ್ತಿಯನ್ನು ವಹಿಸಿ ನಿಮ್ಮ ಪೋಷಕರಿಗೆ ನೀವು ಆಶ್ರಯ ಆಗಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಗಣ್ಯಮಾನ್ಯರಿಗೆ, ವಿಶ್ವಸಂಖ್ಯೆಯ ಮಹಾನ್ ದಾನಿಗಳಿಗೆ, ಮುಖ್ಯ ಶಿಕ್ಷಕರಿಗೆ, ಹಾಗೆ ಈ ಒಂದು ನಮ್ಮ ಊರಿನ ಗ್ರಾಮಸ್ಥರು, ವಿದ್ಯಾರ್ಥಿ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ.